ಮಾಡ್ಕೋಬೇಕು. ತಂಡು ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಅಂದರೆ ತಣ್ಣಗಾಗಿರಬೇಕು. ಆಮೇಲೆ ಬುಡದಲ್ಲೆಲ್ಲ ಏನಾದರೂ ತೊಂದರೆ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬೇರೆಲ್ಲ ಸ್ಟ್ರಾಂಗಾಗಿ ಗಟ್ಟಿ ಮುಟ್ಟದ ಹೇರ್ ಆಗತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಈ ಹೇರ್ ಆಯಿಲು ಎಷ್ಟೇ ವೈಟ್ ಇದ್ದರೂ ನಮ್ಮ ಹೇರನ್ನು ನಾವು ಬ್ಲ್ಯಾಕ್ ಮಾಡ್ಕೋಬಹುದು. ತುಂಬ ಸಿಂಪಲ್ ಆಗಿದೆ, ಆದರೆ ಬೆನಿಫಿಟ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಿಂದ ಏನು ಗೊತ್ತಾ, ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಗ್ರೋತ್ ಆಗುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ, ಶೈನಿಂಗ್ ಬರುತ್ತೆ, ತುಂಬ ಸ್ಮೂತಾದ ಹೇರನ್ನು ನಾವು ಮಾಡ್ಕೋಬಹುದು. ಈ ಹೇರ್ ಆಯಿಲನ್ನು ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಇದಕ್ಕೇನು ಗೊತ್ತಾ, ತುಂಬ ವಸ್ತುನೂ ಬೇಡ, ಒಂದು 2-3 ವಸ್ತು ಇದ್ದರೆ ಸಾಕು. ಹಾಗೆ ಕೊಕೊನಟ್ ಆಯಿಲ್ ಇದ್ದರೆ ಸಾಕು. ತುಂಬ ಸಿಂಪಲಾಗಿ ನಾವು ಮಾಡ್ಕೋಬಹುದು. ಇದರಿಂದ ಏನು, ನಮ್ಮ ಹೇರು ಬ್ಲ್ಯಾಕ್ ಆಗ್ತಾನೆ ಹೋಗುತ್ತೆ. ಹಾಗೆ ನಮ್ಮ ಹೇರು ಉದುರೋದು ಕೂಡ ತಡೆಗಟ್ಟುತ್ತೆ, ಹೇರು ಕೂಡ ಗ್ರೋತ್ ಆಗುತ್ತೆ. ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ನೀವು ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವು ನೋಡ್ಬೋದು. ಹೆಚ್ಚು ವಿಡಿಯೋವನ್ನು ನೀವು ನೋಡ್ಬೋದು. ಹಾಗೆ ನಿಮಗೇನಾದರೂ ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂದರೆ, ಫೇಸ್ ಬಗ್ಗೆ, ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಏನೇ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಕೂಡ ತಿಳಿಸ್ತೀನಿ. ಬನ್ನಿ. ನಾನೊಂದು ಕುಟಾಣಿ ತೊಗೊಂಡಿದ್ದೀನಿ. ಇದು ಕುಟಾಣಿ ಅಂದರೆ ನನಗೆ ಈಗ ಜಪ್ಪಲಿಕ್ಕೆ ಬೇಕು. ನಿಮಗಲ್ಲಿ ಕುಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇ ಜಜ್ಕೋಬೋದು. ನಾನು ಇಷ್ಟು ಲವಂಗ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇವಿಷ್ಟು ಬೇಡ ನನಗೆ, 5 ಲವಂಗ ಇದ್ದರೆ ಸಾಕು. ಈ ಲವಂಗವನ್ನು ಕುಟ್ಕೋತೀನಿ. ಇದೇನು ಹೀಗೆ ಪೌಡ್ರ್ ಆಗಬೇಕು ಅಂತ ಇಲ್ಲ, ಸ್ವಲ್ಪ ತರಿ ಆದರೂ ಪರವಾಗಿಲ್ಲ, ಹಾಗೇ ಜಜ್ಜಿಕೊಂಡ್ರೂ ಅದು ಪುಡಿ ಆಗಿಬಿಡತ್ತೆ. 5 ಸಾಕು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಮಾಡಿ ತೋರಿಸ್ತೀನಿ. ನೀವು ಜಾಸ್ತಿ ಆಯಿಲನ್ನು ಹಾಕ್ಕೊಳ್ಳೋದಿದ್ದರೆ ನೀವು ಲವಂಗವನ್ನು ಜಾಸ್ತಿ ಹಾಕ್ಕೋಬೇಕು. ಲವಂಗ ಏನು ಗೊತ್ತಾ, ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗತ್ತೆ. ನಮ್ಮ ಹೇರಿಗೊಂದು ಕಲರ್ ಬರುತ್ತೆ, ತುಂಬ ಶೈನಿಂಗ್ ಆದ ಕಲರ್ ಬಂದಿರುತ್ತೆ. ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲಂಜಿ ಸೀಡ್ಸನ್ನು ಹಾಕಿದ್ದೀನಿ. ಇದು ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗತ್ತೆ. ನಮ್ಮ ಹೇರು ಉದ್ದವಾಗಿಯೂ ಬೆಳೆಯುತ್ತೆ, ಹೇರ್ ಗ್ರೋತು ಆಗತ್ತೆ. ಇವೆರಡೂ ಸೇರಿದಾಗಂತೂ ನಮ್ಮ ಹೇರಿಗೆ ಒಳ್ಳೆ ಬೆನಿಫಿಟ್ಸ್ ಸಿಗತ್ತೆ. ಇದಾದರೂ ಅಷ್ಟೇ ಸ್ವಲ್ಪ ತರಿ ಆದರೆ ಸಾಕು. ಇಲ್ಲಿ ಒಂದು ಚಿಕ್ಕ ವಿಡಿಯೋ ಮಿಸ್ ಆಗಿದೆ. ಏನಂದರೆ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಪೌಡ್ರನ್ನು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಹಳದಿ ಪೌಡರ್ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅಷ್ಟೇ. ಸ್ಟೋವನ್ನು ಬಂದ್ ಮಾಡಿದ್ದೀನಿ. ನೋಡಿ, ಇದು ರೆಡಿಯಾಗಿದೆ. ಈಗ ಅದು ವಿಡಿಯೋ ಏನಾಯಿತು ಗೊತ್ತಾ, ಅದೆಲ್ಲ ಹಾಕೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಅಂದರೆ ತುಂಬ ವಿಡಿಯೋಸ್ ಇರುತ್ತೆ ಮೊಬೈಲಲ್ಲಿ, ಅದೊಂದು ಮಿಸ್ ಆಯಿತು. ಓಕೆನಾ, ಡಿಲೀಟ್ ಆಗಿಬಿಟ್ಟಿದೆ, ಹುಡುಕಿದ್ರೂ ಸಿಕ್ಕಿಲ್ಲ. ಆಮೇಲೆ ಆಯಿತು, ಇದು ತಣ್ಣಾಗಬೇಕು. ತಣ್ಣಾದ ನಂತರ ಒಂದು ಬೌಲಲ್ಲಿ ಹಾಕಿ ಇಟ್ಕೋಬಹುದು. ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಅಂದರೆ ಹಳದಿ ಪೌಡರೆಲ್ಲ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಇದು ತಣ್ಣು ಮಾಡ್ಕೋಬೇಕು. ತಣ್ಣು ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಅಂದರೆ ತಣ್ಣಾಗಿರಬೇಕು. ಆಮೇಲೆ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬಹುದು. ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ಹಳದಿ ಪೌಡರ್ ಆದರೂ ಅಷ್ಟೇ, ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಹಾಗೆ ನಮ್ಮ ಹೇರಿನ ಬುಡ, ಸ್ಕಾಲ್ಪೆಲ್ಲ ಕ್ಲೀನಾಗಿ ಇರಲಿಕ್ಕೆ, ಹೀಗೆಲ್ಲ ಅದು ನಮಗೆ ಸಹಾಯ ಆಗತ್ತೆ. ಹಾಗೆ ಏನಾದರೂ ನಮ್ಮ ಹೇರಲ್ಲೇನಾದರೂ ಏನು ತೊಂದರೆ ಇದ್ದರೆ, ಹೇರಿನ ಬುಡದಲ್ಲೆಲ್ಲ ಏನಾದರೂ ತೊಂದರೆ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇರ್ ಗ್ರೋತ್ ಆಗಲಿಕ್ಕಂತೂ ಸಹಾಯ ಆಗುತ್ತೆ, ಬ್ಲ್ಯಾಕ್ ಆಗಲಿಕ್ಕೂ ಅಷ್ಟೇ. ನೋಡಿ, ಇಷ್ಟು ಆಯಿಲು ಸಿಕ್ತು. ಒಂದು ರೀತಿ ಚೆಂದ ಕಲರ್ ಆಯ್ತಲ್ವಾ. ಕಲ್ಲರ್ ಅಂತೂ ಸೂಪರ್ ಇದೆ. ನಾನೀಗ ಒಂದು ಸ್ವಲ್ಪ ಆಯಿಲನ್ನು ಎಷ್ಟು ಬೇಕೋ ಅಷ್ಟು ತಗೋತೀನಿ ಹೇರಿಗೆ ಅಪ್ಲೈ ಮಾಡಲಿಕ್ಕೆ. ಹಾಗೆ ಒಂದು ಡಬ್ಬಲ್ ಹಾಕಿ ಇಟ್ಕೊಂಡಿದ್ದೀನಿ. ಇದು ತುಂಬ ದಿನ ಬರುತ್ತೆ, ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಬರುತ್ತೆ. ನೀವು ಹೆಚ್ಚು ಮಾಡಿ ಇಟ್ಕೊಳ್ಳಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಚೆನ್ನಾಗಿ
ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ ನಾನೀಗ ತೋರಿಸ್ತೀನಿ ಹೇಗೆ ಅಂತ. ನನ್ನ ಹೇರು ವೈಟ್ ಇದೆ ನೋಡಿ. ನಾನು ಏನು ಹೊರಗಡೆ ಪ್ರಾಡಕ್ಟ್ ಏನೂ ಯೂಸ್ ಮಾಡಲ್ಲ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ವಾ, ಅದನ್ನೇ ನಾನು ಸ್ವಲ್ಪ ಆಯಿಲ್ ಹಾಕಿ ತೋರಿಸೋದು, ಹಾಗೆ ಮೆಹಂದಿ ಅಪ್ಲೈ ಮಾಡಿ ತೋರಿಸ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾನು ಬೇಗ 1 ಅವರನ್ನು ತೊಳ್ಕೊಬಿಡ್ತೀನಿ. ಮತ್ತೊಂದು 2-3 ದಿನ 4 ದಿನ ಮತ್ತೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಲ್ವಾ. ಹಾಗಾಗಿ ನನ್ನ ಹೇರು ಯಾವಾಗಲೂ ವೈಟೇ ಕಾಣುತ್ತೆ. ಕೆಲವೊಂದು ಕೂದಲು ವೈಟಾಗಿ ಬ್ರೌನಾಗಿ ಕಾಣುತ್ತೆ. ಇದನ್ನೇ ಈ ರೀತಿ ಅಪ್ಲೈ ಮಾಡಬೇಕು. ಹೇರಿನ ಬುಡ ಎಲ್ಲ ತಗೋಬೇಕು ಎಲ್ಲ ಕಡೆ, ಅಂದರೆ ಎಲ್ಲೆಲ್ಲಿ ವೈಟ್ ಹೇರು ಇದೆ ಜಾಸ್ತಿ ಇದೆ ಅಲ್ಲಿ ಚೆನ್ನಾಗಿ ಈ ಆಯಿಲನ್ನು ಹಾಕಿ ಮಸಾಜ್ ಮಾಡಬೇಕು. ಅದು ಬೇರೆಲ್ಲ ಎಳ್ಕೊಳ್ಳುತ್ತೆ, ಬೇರಿನ ಒಳಗಡೆ ಎಲ್ಲ ಹೋಗುತ್ತೆ. ಹಾಗೆ ಎಲ್ಲಾದರೂ ಒಂದು ಡ್ಯಾಮೇಜ್ ಆಗಿದ್ರೆ, ನಮ್ಮ ಹೇರಿನ ಬುಡದ ಬೇರು ಅಲ್ಲೆಲ್ಲ ಡ್ಯಾಮೇಜ್ ಆಗಿದ್ದರೆ ಸರಿದೂಗಿಸ್ತಾ ಬರುತ್ತೆ. ಇಲ್ಲಿ ನಾನು ಹಳದಿ ಪೌಡರ್ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಆ ಡ್ಯಾಮೇಜನ್ನು ಸರಿ ಮಾಡುತ್ತೆ. ಹಾಗೆ ಅಲ್ಲಿ ಬುಡದಲ್ಲಿ ಕಟ್ ಆಗಿರುತ್ತೆ ಅಲ್ವಾ ಹೇರು, ಅದೆಲ್ಲ ಅದಕ್ಕೆ ಶಕ್ತಿ ಬಂದು ಅದು ಚಿಗುರ್ಕೊಂಡು ಬರುವ ಹಾಗೆ ಆಗತ್ತೆ. ಈ ಥರ ನಾವು ಹೇರ್ ಆಯಿಲನ್ನು ಅವಾಗ ಹಾಕ್ತಾ ಇದ್ದರೆ ಎಂತಹ ಹೇರು, ಎಷ್ಟೇ ಹೇರು ಸತ್ತೋಗಿದ್ರೂ ಕೂಡ ಮತ್ತೆ ಚಿಗುರ್ಕೊಂಡು ಅದು ಬಂದುಬಿಡತ್ತೆ. ಆವಾಗ ಹೇರ್ ನಮಗೆ ಗ್ರೋತ್ ಆಗಿಬಿಡತ್ತೆ. ಈ ರೀತಿ ಚೆನ್ನಾಗಿ ಹೇರಿಗೆ ಆಯಿಲನ್ನು ಹಾಕಬೇಕು, ಮಸಾಜನ್ನು ಕೊಡಬೇಕು. ಒಂದು ಸಲ ಮಸಾಜ್ ಕೊಡಬೇಕು, 1-2-3 ನಿಮಿಷ ಸರಿ ಮಸಾಜ್ ಕೊಟ್ಟುಬಿಟ್ರೆ ಎಲ್ಲ ಕುಡ್ಕೊಬಿಡತ್ತೆ, ನಮ್ಮ ಹೇರಿನ ಬುಡ ಎಲ್ಲ ಕುಡ್ಕೊಬಿಡತ್ತೆ ಅಲ್ವಾ. ಹಾಗೆ ಒಂದು 2 ಅವರು ಬಿಡಬೇಕು. 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದರೆ ಆಯಿತು. ಈಗ ನೀವು ಶಾಂಪೂ ಹಾಕ್ಬೋದು, ಶಾಂಪೂ ಯಾವುದಾದ್ರೂ ಹೆಚ್ಚು ಕೆಮಿಕಲ್ಸ್ ಇಲ್ಲದೇ ಇರುವಂತಹ ಶಾಂಪೂ ಹಾಕಿ, ಅಥವಾ ಹೋಮ್ ಮೇಡ್ ಶಾಂಪೂ ಕೂಡ ಹಾಕ್ಬೋದು. ಮನೆಯಲ್ಲೇ ನಾವು ಶಾಂಪೂವನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಮ್ಮ ಹೇರು ಕ್ಲೀನಾಗಿ ಬಿಡುತ್ತೆ. ಹಾಗೆ ಹೇರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಹೊರಗಡೆ ಪ್ರಾಡಕ್ಟ್ ಅಂದರೆ ಒಂದು ಸ್ವಲ್ಪ ಆದರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಮನೆಯಲ್ಲೇ ಮಾಡಿರುವಂತಹ ಶಾಂಪೂ ಆದರೆ ಏನು ಕೆಮಿಕಲ್ಸ್ ಇರಲ್ಲ, ಹೇರು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಹೇರಿನ ತುದಿ ತನಕನೂ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಒಂದು ಸಲ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ವಾರದಲ್ಲಿ 2 ದಿನ ಅಂತೂ ಅಪ್ಲೈ ಮಾಡಲೇಬೇಕು. ಇದು ಅಂತಲ್ಲ, ಬೇರೆ ಯಾವುದೇ ಆಯಿಲ್ ಆದರೂ, ಬರೀ ಅಂದರೆ ಕೊಬ್ಬರಿ ಎಣ್ಣೆ ಆದರೂ ನೀವು ಸ್ವಲ್ಪ ಹಾಕ್ಕೊಂಡು ನೆತ್ತಿ ಭಾಗಕ್ಕೆ ಹಾಕಿ ಬಿಡಬಾರ್ದು. ಎಲ್ಲೆಲ್ಲಿ ಹೇರಿದೆ ಅಕ್ಕಪಕ್ಕ ಹಿಂದ್ಗಡೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕು. ಮಸಾಜ್ ಕೊಟ್ಟಾಗ ಅದು ಬೆವರು ಬರಬೇಕು ನಮಗೆ. ಆ ರೀತಿ ಮಸಾಜ್ ಕೊಟ್ಟಾಗ ಅದು ಒಳಗಡೆ ಎಲ್ಲ ತೊಗೊಬಿಡತ್ತೆ, ಎಣ್ಣೆ ಎಲ್ಲ ತೊಗೊಬಿಡತ್ತೆ ಅಲ್ವಾ. ಆವಾಗ ಹೇರಿನ ಬೇರೆಲ್ಲ ಸ್ಟ್ರಾಂಗಾಗಿ ಗಟ್ಟಿ ಮುಟ್ಟದ ಹೇರ್ ಆಗತ್ತೆ. ಜಗ್ಗಿದ್ರೂ ನಮ್ಮ ಹೇರು ಕಟ್ಟಾಗಲ್ಲ. ಕೆಲವೊಬ್ಬರಿಗೆ ತನ್ನಂತಾನೇ ಉದುರತ್ತೆ ಅಲ್ವಾ, ಎಷ್ಟು ಉದ್ರತ್ತೆ ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಉದ್ರತ್ತೆ. ನೋಡಿ, ಒಂದು 2 ಅವರ್ ಬಿಟ್ಟು ಸಿಗ್ತೀನಿ. ನೋಡಿದ್ರಿ ಅಲ್ವಾ, ಮನೆಯಲ್ಲೇ ಇರುವಂತಹ ವಸ್ತುವನ್ನು ಬಳಸ್ಕೊಂಡು ನಾವು ಒಂದು ಹೇರ್ ಆಯಿಲನ್ನು ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ನೋಡಲಿಕ್ಕೆ ಇದು ಸಿಂಪಲ್ ಅನಿಸಿದ್ರು ಬೆನಿಫಿಟ್ಸ್ ಮಾತ್ರ ತುಂಬಾ ಇದೆ. ನಮ್ಮ ಹೇರು ಗ್ರೋತು ಆಗುತ್ತೆ, ಶೈನಿಂಗ್ ಬರುತ್ತೆ, ಸ್ಮೂತ್ ಆದ ಹೇರ್ ಆಗುತ್ತೆ, ರೇಷ್ಮೆಯ ಎಳೆಯಂತಹ ಹೇರ್ ಆಗುತ್ತೆ, ಹಾಗೆ ಗಟ್ಟಿ ಮುಟ್ಟಾದ ಹೇರು ಆಗುತ್ತೆ. ಹಾಗೆ ನಮ್ಮ ಹೇರಿನ ಸ್ಕಾಲ್ಪ್ ಎಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಇರುತ್ತೆ. ಹಾಗೆ ನೀವು ಇನ್ನೊಂದು ನಾನು ಹೇಳ್ತೀನಿ, ನೀವು ವಾರಕ್ಕೆ 2 ಸಲ ಅಂತೂ ಅಪ್ಲೈ ಮಾಡ್ಕೊಳ್ಳೇಬೇಕು. ನಿಮಗೆ ಯಾವಾಗಲೂ ಹೇರು ಬ್ಲ್ಯಾಕ್ ಆಗಿರಬೇಕು ಅಂದರೆ 2 ಸಲ, ವಾರದಲ್ಲಿ 2 ಸಲ ಅಂತೂ ನೀವು ಹೇರ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕು. ಒಂದು 5 ನಿಮಿಷ ಆದರೂ ಮಸಾಜ್ ಮಾಡಿಕೊಂಡು ನೀವು ಸೋಪು ಒಳ್ಳೆ ಶಾಂಪೂನ ಹಾಕಬೇಕು. ಕೆಮಿಕಲ್ಸ್ ಫ್ರೀ ಕಡಿಮೆ ಇರುವಂತಹ ಶಾಂಪೂನ ಬಳಸಿ. ಹಾಗೆ ಇಲ್ಲಾಂದರೆ ನ್ಯಾಚುರಲ್ ಶಾಂಪೂನ ಮಾಡಿಕೊಂಡು ಕೂಡ ನೀವು ಹೇರಿಗೆ ಮಾಡ್ಕೋಬೋದು. ನಿಮಗೆ ನ್ಯಾಚುರಲ್ ಶಾಂಪೂ ಬೇಕು ಅಂದರೆ ಇದೇ ಚಾನಲಲ್ಲಿ ಇದೆ, ತುಂಬ ವಿಡಿಯೋಸ್ ಇದೆ, ನೋಡ್ಕೊಬನ್ನಿ. ಅದನ್ನು ಹಾಕಿ ನೀವು ಯೂಸ್ ಮಾಡ್ತಾ ಬಂದರೆ, ನಾನು ಹೇಳೋ ರೀತಿಯಲ್ಲಿ ಹೇರ್ ಆಯಿಲನ್ನು ಹಾಕ್ತಾ ಬಂದರೆ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗಿ ಇರುತ್ತೆ. ಹಾಗೆ ಹುಟ್ಟುವಂಥ ಹೇರು ಕೂಡ ಬ್ಲ್ಯಾಕಾಗಿ ಹುಟ್ಟುತ್ತೆ. ಇದರಿಂದ ನಿಮ್ಮ ಹೇರು ಉದುರೋದು ತಪ್ಪತ್ತೆ, ಆಯಿತಾ. ಎಲ್ಲದೂ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.